ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಕೃಷ್ಣ ಅಡುಗೆ ಕೂತ್ಕೊಂಡಿರ್ಬೇಕಾದ್ರೆ ಹಿಂದೆಯಿಂದ ಒಂದು ಗೊಂಬೆ ಬರುತ್ತೆ. ಗೊಂಬೆ ಬಂದು ಕೃಷ್ಣ ಅಂತ ಕರೆದಾಗ ಕೃಷ್ಣ ಹಿಂತಿರುಗಿ ನೋಡ್ತಾಳೆ. ನೋಡಿದ ತಕ್ಷಣ ಗೊಂಬೆನ ನೋಡಿ ಹೆದರ್ಕೊಂಡು ಬೇಬಿ ಅಂತ ಕಿರ್ಚ್ಕೊಂಡು ಹಾಲಿಗೆ ಬರ್ತಾಳೆ. ಹಾಲಿಗೆ ಬರ್ಬೇಕಾದ್ರೆ ಕೈ ತಾಗಿ ಪಾಟ್ ಕೂಡ ಬಿದ್ದೋಗುತ್ತೆ. ಅದನ್ನು ಅವಳು ಕರೆದಿದ್ದು ನೋಡಿ ಅಲ್ಲೇ ಇರ್ತಿದ್ದ ಜೀವ ಓಡಿ ಬಂದು, ಬೇಬಿ ಏನಾಯಿತು, ಯಾಕೆ ಹಿಂಗೆ ಹೆದರ್ಕೊಂಡಿದ್ಯಾ, ಏನಾಯ್ತು ನಿಂಗೆ ಅಂತ ಕೃಷ್ಣನ ಕೇಳ್ತಾರೆ. ಆಗ ರಚನಾ ಬಾಲನೂ ಅಲ್ಲಿಗೆ ಬರ್ತಾರೆ. ಯಾಕೆ ಬೇಬಿ ಏನಾಯಿತು, ಯಾಕೆ ಹಿಂಗೆ ಕಿರ್ಚ್ಕೊಂಡಿದ್ಯಾ ಅಂತ ಕೇಳಿದಾಗ, ಅಲ್ಲಿ ನಾನು ನಮ್ಮ ಗೊಂಬೆನ ನೋಡಿದೆ, ಅದು ಅದೇ ನನ್ನ ಹತ್ರ ಬಂದು ಕೃಷ್ಣ ಅಂತ ಕರೀತು ಅಂತ ಹೇಳ್ತಾರೆ. ಅದಕ್ಕೆ ಜೀವ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಆ ಜಾಗದಲ್ಲಿ ಗೊಂಬೆ ಇರೋದೇ ಇಲ್ಲ. ಹಾಗಾಗಿ ರಚನಾ ಕೇಳ್ತಾಳೆ, ಅದೇ ಗೊಂಬೆ ಹೇಗೆ ಬರೋದಕ್ಕೆ ಸಾಧ್ಯ ಕೃಷ್ಣ, ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದಾಗ ಜೀವಂಗೆ ಯಾರೋ ಅಲ್ಲಿ ನಿಂತಿರೋ ಥರ ಕಾಣುತ್ತೆ. ಹಂಗೆ ನಿಂತಿರೋ ನೋಡಿ ಅಲ್ಲಿ ಯಾರೋ ನಿಂತಿದ್ದಾರೆ, ಬನ್ನಿ ನೋಡೋಣ ಅಂತ ಹೇಳಿ ಅವ್ರ ಹತ್ರ ಹೋಗಿ ನೋಡ್ತಾನೆ. ಹಾಗೆ ನೋಡಿದಾಗ ಆ ಮರೆಯಲ್ಲಿ ಕೆಲಸದವಳು ನಿಂತಿರೋದನ್ನ ನೋಡಿ 4 ಜನಕ್ಕೂ ಶಾಕ್ ಆಗುತ್ತೆ. ಈ ಕೆಲಸದವಳು ಏನಕ್ಕೆ ಇಲ್ಲಿ ನಿಂತಿದ್ದಾಳೆ ಅಂತ ಕೆಲಸದವಳನ್ನ ಕೇಳ್ತಾರೆ. ನೀನು ಯಾಕಮ್ಮ ಇಲ್ಲಿ ನಿಂತಿದ್ಯಾ ಅಂತ ಕೇಳಿದಾಗ, ಇಲ್ಲ ಕೃಷ್ಣ ಪುಟ ಕಿರ್ಚ್ಕೊಂಡ್ಲಲ್ಲ, ಅದಕ್ಕೆ ಎದುರ್ಕೊಂಡು ನಾನು ಇಲ್ಲೇ ನಿಂತ್ಕೊಂಡೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಅವಳು ನಂಗೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅದೇ ಸಮಯಕ್ಕೆ ವಜ್ರೇಶ್ವರಿ ಮತ್ತು ನಿಧಿ ಇಬ್ಬರು ಮನೆಗೆ ಬರ್ತಾರೆ. ಕನಕಾಂಬರಿ ಪೇಪರ್ ಓದಬೇಕಾದ್ರೆ ವಜ್ರೇಶ್ವರಿನ ಬನ್ನಿ ವಜ್ರೇಶ್ವರಿ ಅವ್ರು ಬಂದ್ರೆ, ನಿಮಗೆ ನಮ್ಮ ಶ್ರೀಮಂತಿಗೆ ಏನು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ ಅಂತ ಹೇಳಿ ಕಿಂಡಲ್ ಮಾಡ್ತಾಳೆ. ಹಾಗೆ ನಿಮಗೆ ತಗೋತೀರಾ, ಕಾಫಿ ಬೇಕಾ, ಟೀ ಬೇಕಾ ಅಂತ ಕೇಳ್ತಾಳೆ. ಅದೇ ಸಮಯಕ್ಕೆ ದೇವಿ ಅಲ್ಲಿಗೆ ಬರ್ತಾಳೆ. ದೇವಿ ಬಂದು, ವಜ್ರೇಶ್ವರಿ ಆಂಟಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ವಜ್ರೇಶ್ವರಿಗೆ ಅವ್ನು ನೋಡಿದ ತಕ್ಷಣ ಭಯ ಶುರುವಾಗುತ್ತೆ. ಯಾಕೆಂದರೆ ನಿನ್ನೆ ರಾತ್ರಿ ಅಷ್ಟೇ ಅವಳ ವಿಕೂರ ರೂಪನ ನೋಡಿರ್ತಾಳೆ. ದೇವಿ ಬಂದು ವಜ್ರೇಶ್ವರಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾಳೆ. ಅದನ್ನು ನೋಡ್ತಿದ್ದಂಗೆ ವಜ್ರೇಶ್ವರಿಗೆ ಕೈ ನಡುಗೋದಕ್ಕೆ ಶುರು ಆಗುತ್ತೆ. ಅವಳು ಇಷ್ಟು ಸಾಫ್ಟಾಗಿ ಮಾತಾಡಿದ್ರೆ ಅವಳು ಭಯ ಆಗ್ದಲೆ ಇನ್ನೇನಾಗುತ್ತೆ. ಅದಕ್ಕೆ ಆಂಟಿ ಯಾಕೆ ಹೆಂಗೆ ಹೆದರ್ಕೋತಾ ಇದ್ದೀರಾ ಅಂತ ಹೇಳಿದಾಗ, ಹೆದರಿಕೆನಾ, ಹಾಗೇನಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ವಜ್ರೇಶ್ವರಿ ಹೇಳ್ತಾಳೆ. ಎಲ್ಲಿ ನಿಧಿಗೆ ಗೊತ್ತಾಗ್ಬಿಡುತ್ತೋ, ಎಲ್ಲಿ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೋ ಅಂತ ಅವಳು ಆಗ್ತಿರೋ ಭಯನ ತಡ್ಕೋತಾಳೆ. ಇಲ್ಲಪ್ಪ ಹಾಗೇನಿಲ್ಲ ಅಂತ ಹೇಳ್ತಾಳೆ. ಹಾಗೆ ನಿಧಿ ಹೇಳ್ತಾಳೆ, ನಮ್ಮ ದೊಡ್ಡಮ್ಮ ಯಾಕೋ ಸ್ವಲ್ಪ ಅಬ್ನಾರ್ಮಲ್ ಆಗಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ದೇವಿ, ಸರಿ ಆಯಿತು, ಟೆನ್ಷನ್ ಆಗಬೇಡಿ, ಆರಾಮಾಗಿರಿ ಅಂತ ಹೇಳ್ತಾಳೆ. ಆಗ ವಜ್ರೇಶ್ವರಿ ಸರಿ ಆಯಿತು ಅಂತ ಹೇಳ್ತಾಳೆ. ಇಲ್ಲಿ ನಿಧಿ ಹೇಳ್ತಾಳೆ, ದೇವಿ ಅಕ್ಕ ಅಂದರೆ ನಂಗೆ ತುಂಬ ಇಷ್ಟ, ಅವರೆಷ್ಟು ಒಳ್ಳೆಯವರು ಅಂತ ಹೇಳ್ತಾಳೆ. ಸರಿ ಬಾ ಅಂತ ಹೇಳಿ ನಿಧಿನ ಕರ್ಕೊಂಡು ರಚನೆನ ಮಾತಾಡ್ಸೋಕ್ಕೆ ವಜ್ರೇಶ್ವರಿ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ರಾಣ ಸುಸ್ತಾಗಿ ಬಂದು ಟಯರ್ಡಾಗಿ ಮಲಗಿರ್ತಾನೆ ಅಂದರೆ ಹಾಗೆ ಹಾಸಿಗೆ ಮೇಲೆ ಮಲಗಿರ್ತಾನೆ. ಅವನಿಗೊಂದು ಫೋನ್ ಬರುತ್ತೆ. ಫೋನ್ ಮಾಡಿ ಗೋಲ್ಡ್ನ ಪರ್ಚೇಸ್ ಮಾಡಬೇಕಿರೋರು ಇವರು. ಆ ಗೋಲ್ಡ್ ಕೊಡೋರು, ನೀವು ಇನ್ನೂ ದುಡ್ಡು ಸೆಟಲ್ ಮಾಡಿಲ್ಲ, ನಾವು ಹೆಂಗೆ ನಿಮ್ಗೆ ಗೋಲ್ಡ್ ಕೊಡೋಕ್ಕಾಗತ್ತೆ, ನೀವು ದುಡ್ಡು ಕೊಟ್ಟರೆ ನಾವು ಗೋಲ್ಡ್ ಕೊಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಅವನು, ಇಲ್ಲ ನಮ್ಮಪ್ಪನ ರೆಪ್ಯುಟೇಷನ್ ನನಗೆ ಮುಖ್ಯ, ನಾನು ಹೇಗಾದರೂ ಮಾಡಿ ದುಡ್ಡು ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಅವನು ಹೇಳ್ತಾನೆ, 5 ಕೋಟಿ ದುಡ್ಡು ಕೊಡಬೇಕಾಗತ್ತೆ ಅಂತ ಹೇಳ್ತಾನೆ. 5 ಕೋಟಿ ದಿಢೀರಂತ ಅಂದರೆ ಹೇಗೆ, ನಂಗೆ ಸ್ವಲ್ಪ ಟೈಮ್ ಕೊಡಿ, ನಾನೆಲ್ಲನೂ ಸರಿ ಮಾಡ್ತೀನಿ ಅಂತ ರಾಣ ಹೇಳ್ತಾನೆ. ಅದೇ ಸಮಯಕ್ಕೆ ಕಪಿಲ್ ಅಲ್ಲಿಗೆ ಬರ್ತಾನೆ. ಅಣ್ಣ, ನಾನು ನಿಂಗೆ ಫೋನಾಗ ಕಾಲ್ ಮಾಡ್ತಾಯಿದ್ದೆ, ಅದೇ ನೀನು ರೀಚ್ ಆಗ್ತಾಯಿಲ್ಲ, ಎಲ್ಲಿದ್ದೆ, ಯಾವಾಗ ಬಂದೆ ನೀನು ಅಂತ ಕೇಳ್ತಾನೆ. ಅದಕ್ಕೆ ಕಪಿಲ್ ಕೇಳೋದಕ್ಕೆ ರಾಣ ಈಗ ತಾನೇ ಬಂದೆ ಅಂತ ಹೇಳ್ತಾನೆ. ಇಲ್ಲಿ ವಜ್ರೇಶ್ವರಿ ಅದೇ ಸಮಯಕ್ಕೆ ರಚನಾ ರೂಮಿಗೆ ಬರ್ತಾಳೆ. ರಚನಾ ಕೃಷ್ಣನ ಸಮಾಧಾನ ಮಾಡ್ಕೊ ಅಂತ ಹೇಳಿ ಸಮಾಧಾನ ಮಾಡ್ತಾಯಿರ್ತಾಳೆ. ವಜ್ರೇಶ್ವರಿ ಬಂದಿದ್ದನ್ನು ನೋಡಿ ರಚನಾ, ಅಮ್ಮ ಯಾಕೆ ಅಲ್ಲಿ ನಿಂತಿದ್ಯಾ, ಬಾ ಒಳಗೆ ಅಂತ ಹೇಳಿ ಕರೀತಾಳೆ. ವಜ್ರೇಶ್ವರಿ ಕೃಷ್ಣನ ತೊಡೆ ಮೇಲೆ ಕೂರಿಸ್ಕೊಂಡು, ಯಾಕೆ ನಮ್ಮ ಪುಟ್ಟ ಬೇಜಾರು ಮಾಡ್ಕೊಂಡಿದ್ದಾಳೆ, ಯಾಕೆ ಒಂಥರ ಇದ್ದಾಳೆ ಅಂತ ಕೇಳ್ತಾಳೆ. ಆಗ ರಚನೆ ಹೇಳ್ತಾಳೆ, ಅವಳು ಸ್ವಲ್ಪ ಮೂಡ್ ಆಫ್ ಆಗಿದ್ದಾಳೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ನಿಧಿ, ನಾನು ನಿನ್ನ ಮೂಡನ್ನ ಸರಿ ಮಾಡಬೇಕಂದ್ರೆ ನಾನು ಹಿಂಗೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ ಅಂತ ಹೇಳ್ತಾಳೆ. ಹಾಗಾದ್ರೆ ಕೃಷ್ಣ, ನನಗೆ ಸರ್ಪ್ರೈಸ್ ಗಿಫ್ಟ್ ತಂದಿದ್ಯಾ ನಿಧಿ ಅಕ್ಕ, ಏನದು ಅಂತ ಕೇಳ್ತಾಳೆ. ನೀನು ನನ್ನ ಜೊತೆ ಬಂದರೆ ನಾನು ಹಿಂಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಇದೇ ಸಮಯಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ನಾನು ರಚನೆ ಹತ್ರ ಸಪ್ರೇಟಾಗಿ ಮಾತಾಡಬೇಕು, ನೀವಿಬ್ಬರು ಹೋಗಿ ಅಂತ ಹೇಳಿ ಅವರಿಬ್ಬರನ್ನ ಕಳಿಸ್ತಾಳೆ. ಆಗ ವಜ್ರೇಶ್ವರಿ ರಚನನ್ನ ಕೇಳ್ತಾಳೆ, ಏನು ಅಟ್ಯಾಕ್ ಆಯ್ತಂತೆ, ಕೈ ಕೊಯ್ದಿದ್ದಾರಂತೆ ಅಂತ ಹೇಳ್ತಾಳೆ. ಇದೆಲ್ಲ ನಿಂಗೆ ನಿಧಿ ಹೇಳಲ್ಲ, ನನಗೇನಾಗಿಲ್ಲ, ಆರಾಮಾಗಿ ಇದ್ದೀನಿ ಅಂತ ಹೇಳ್ತಾಳೆ.
ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ನೀನು ಈ ಪವರ್ ಆಫ್ ಆಟೋನಮಿನ ಈ ಮನೆಯವ್ರಿಗೆ ಹೆಸರಿಗೆ ಬರ್ದು ಕೊಟ್ಬಿಡು ಅಂತ ಹೇಳ್ತಾಳೆ. ಏನು ಹೇಳ್ತಿದ್ಯಾ, ಅದೆಲ್ಲ ಆಗೋದಿಲ್ಲ ಅಂತೇಳಿ ರಚನಾ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ವಜ್ರೇಶ್ವರಿ ಕಿರ್ಚ್ಬೇಡ ಮೆತ್ತು ಮಾತಾಡು ಅಂತೇಳಿ ರಚನೆಗೆ ಹೇಳ್ತಾಳೆ. ಆಗ ರಚನೆಗೆ ಇನ್ನೊಂದು ಹೇಳ್ತಾಳೆ, ನೀನು ಅಪಾಯದಲ್ಲಿದೆಯಾ, ನೀನು ಮತ್ತು ಅಳಿಯಂದ್ರು ಮತ್ತು ಕೃಷ್ಣ 3 ಜನ ಅಪಾಯದಲ್ಲಿದ್ದೀರ, ನೀವು ಅದು ಪವರ್ ಆಫ್ ಆಟೋನಮಿನ ಈ ಮನೆಯವರಿಗೆ ಹೆಸರಿಗೆ ಬರ್ದು ಕೊಟ್ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಯಾರು ಹೆಸರಿಗೆ ಬರ್ಕೊಡ್ಬೇಕು, ಏನಕ್ಕೆ ಬರ್ಕೊಡ್ಬೇಕು, ಇದು ಮಾವ ನನಗೆ ಕೊಟ್ಟಿರೋಂಥ ಜವಾಬ್ದಾರಿ, ನಾನು ಇದನ್ನು ನಿಭಾಯಿಸ್ತೀನಿ ಅಂತ ಹೇಳಿ ರಚನೆ ಹೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ, ಆಗಲ್ಲ ಅಮ್ಮ, ನಾನು ಹೆಂಗೆ ಹೇಳಲಿ, ಹೆಂಗೆ ಹೇಳ್ಬೇಕಂತಲೇ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ದೇವಿ ಹೇಳಿದ್ದನ್ನು ನೆನ್ಪು ಮಾಡ್ಕೋತಾಳೆ. ನಾನು ಅವ್ರನ್ನ ಸುಮ್ಮನೆ ಅಂತೂ ಬಿಡಲ್ಲ, ಸಾಯಿಸೇ ಬಿಡ್ತೀನಿ ಅಂತ ಹೇಳಿ ಅದನ್ನು ನೆನ್ಪು ಮಾಡ್ಕೋತಾಳೆ. ವಜ್ರೇಶ್ವರಿ ಅದಕ್ಕೆ, ನೋಡು ರಚನಾ, ನೀನು ಕೃಷ್ಣ ಮತ್ತು ಜೀವ ತುಂಬ ಅಪಾಯದಲ್ಲಿದ್ದೀರ, ನೀವು 3 ಜನ ಸುರಕ್ಷಿತವಾಗಿರಬೇಕು ಅಂತಂದರೆ ಈ ಪವರ್ ಆಫ್ ಆಟೋನಮಿ ಬರ್ಕೊಟ್ಟು ನೀವು ನಮ್ಮ ಮನೆಗೆ ಬಂದುಬಿಡಿ ಅಂತ ಹೇಳ್ತಾಳೆ. ಅದಕ್ಕೆ ರಚನಾ, ಸಾಕಮ್ಮ, ನನ್ನ ಮನೆ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ, ನಂಗೆ ಏನು ಮಾಡಬೇಕು ಏನು ಮಾಡ್ಬಾರ್ದು ಅನ್ನೋದು ನಂಗೆ ಗೊತ್ತು, ನಾನು ಅದನ್ನು ಮಾಡ್ತೀನಿ ಅಂತ ರಚನಾ ಕಡ್ಡಿ ಮುರಿದಾಗ ಅವ್ರ ಅಮ್ಮಂಗೆ ಹೇಳಿಬಿಡ್ತಾಳೆ. ಇಲ್ಲಿ ನಿಧಿ ಕೃಷ್ಣಗೆ ಸರ್ಪ್ರೈಸ್ ಕೊಡಬೇಕಂತ ಹೇಳಿ, ನಾನು ಕೌಂಟೌನ್ ಹೇಳ್ತೀನಿ, ನೀನು ಕಣ್ಣು ಮುಚ್ಕೊಂತ ಹೇಳಿ ಕಣ್ಣು ಬಿಟ್ಟಾಗ ಅವ್ನ ಮುಂದೆ ಅವ್ನ ಫ್ರೆಂಡ್ ಮತ್ತು ಬಾಲನ್ ಫ್ರೆಂಡ್ ಇಬ್ಬರೂ ಬರ್ತಾರೆ. ಓ, ಇದೇನಾ ನೀನು ಹೇಳಿದ ಸರ್ಪ್ರೈಸ್ ಅಂತ ನಿಧಿ ಹೇಳ್ತಾಳೆ. ಅದಕ್ಕೆ ಕೃಷ್ಣ, ನನ್ನ ಸರ್ಪ್ರೈಸ್ ಇದೇನಾ ನೀನು ಕೊಟ್ಟಿದ್ದು ಅಂತ ಕೃಷ್ಣ ಕೇಳ್ತಾಳೆ. ಅದಕ್ಕೆ ಕೃಷ್ಣನ ಫ್ರೆಂಡ್, ನೋಡು ನಿಂಗೆ ಬೇಜಾರಾಗಿದೆ ಅಂತ ನಾನೇ ಬಂದಿದ್ದೀನಿ ನಿಮ್ಮ ಬೇಜಾರು ಹೋಗ್ಸೋಕ್ಕೆ ಅಂತ ಹೇಳಿ ಇಬ್ಬರು ಆಟ ಆಡ್ಕೊಳ್ಳೋಕೋದಕ್ಕೆ ಹೋಗ್ತಾರೆ. ಆಗ ನಿಧಿ, ನಂಗೆ ಗೊತ್ತು ನೀವು ಬರ್ತೀನಿ ಅಂತಂದಾಗ ಬಾಲು ನೋಡೋಕ್ಕೆ ಬಂದಿದ್ದೀರಾ ಅಂತ, ಬನ್ನಿ ಹೋಗೋಣ, ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ಒಳಗೆ ಹೋಗ್ತಾರೆ. ಇಲ್ಲಿ ಜೀವ ಮತ್ತು ಬಾಲ ಇಬ್ಬರು ಮಾತಾಡ್ತಿರ್ತಾರೆ. ಆ ಹೆಂಗ್ಸ್ ಮೇಲೆ ನನಗೆ ಯಾಕೋ ಡೌಟ್, ಆ ಹೆಂಗ್ಸೇ ಏನೋ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಮೊನ್ನೆ ರಾತ್ರಿ ನೋಡಿದ್ರೆ ಬಂದು ಹಾಲಲ್ಲಿ ನಿಂತಿದ್ಲು, ನೀವು ಕೇಳಿದ್ದಕ್ಕೆ ಹಂಗೆ ಗಜ್ಜೆ ಹಾಕ್ಕೊಂಡು ಓಡೋದ್ಲು. ಇವತ್ತು ನೋಡಿದ್ರೆ ಹಿಂಗೆ ಮಾಡಿದ್ದಾಳೆ, ನನಗೆ ಯಾಕೆ ಅವ್ಳ ಮೇಲೆ ಡೌಟ್ ಅಂದಾಗ ಬಾಲ, ಅವಳೇನು ಮಾಡ್ತಾಳೆ ಬಿಡೋ, ಅಲ್ಲ ಜೀವ, ಅವಳ ಕೈಲೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಇಲ್ಲಿ ನಿಧಿ ಮತ್ತು ಬಾಲನ್ ಫ್ರೆಂಡ್ ಇಟ್ಕೊಂಡ್ಬರ್ಬೇಕಾದ್ರೆ ಕಪಿಲ್ ಮೇಲಿಂದ ನೋಡ್ತಾನೆ. ಓ, ನನ್ನ ಜಿಂಕೆ ಬರ್ತಾಯಿದೆ ಅಂಥೇಳಿ ಅಲ್ಲಿ ಮೇಲಿಂದ ಪಾಟ್ನ ತೆಗೆದು ಅವಳ ತಲೆ ಮೇಲೆ ಹಾಕ್ಬಿಡ್ತಾನೆ. ಆ ತಲೆ ಮೇಲೆ ಹಾಕಿದ ತಕ್ಷಣ ತಲೆ ಮೇಲೆ ಹಾಕ್ತಾನೆ. ಅದೇ ಸಮಯಕ್ಕೆ ಬಾಲನ್ ಫ್ರೆಂಡ್ ಹಿಂದೆ ನಿಧಿನ ಹೇಳ್ಕೊತಾಳೆ. ಹೇಳ್ಕೊಂಡು ಹುಷಾರಾಗಿ ಬರಬೇಕಿತ್ತಲ್ಲ, ಇದು ಹಿಂಗೆ ಪಾಟ್ ಮೇಲಿಂದ ಬಿತ್ತು ಅಂಥೇಳಿ ಮೇಲೆ ತಲೆ ಎತ್ತು ನೋಡಿದಾಗ ಕಪಿಲ್ ಅಲ್ಲಿ ಮೇಲೆ ನಿಂತಿರ್ತಾನೆ. ಕಪಿಲ್ ಮೇಲೆ ನಿಂತಿರೋದು ನೋಡಿ, ನೀನು ನನ್ನ ತಲೆ ಮೇಲೆ ಹಾಕಿದ್ಯಾ ಅಂತ ಹೇಳಿ ನಿಧಿ ಕೋಪ ಬರುತ್ತೆ. ಹಂಗೆ ಕೋಪ ಮಾಡ್ಕೊಂಡು ಅವನ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ಇಲ್ಲಿ ವಜ್ರೇಶ್ವರಿ ಜೀವನ ಹತ್ರ ಬರ್ತಾಳೆ. ಜೀವನ ಹತ್ರ ಬಂದು, ನೀವು ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಮಾತಾಡಿಸಿ, ನೀವು ಆದಷ್ಟು ಬೇಗ ಪವರ್ ಆಫ್ ಆಟೋನಮಿ ರಚನಾ ಹೆಸರದನ್ನು ಈ ಮನೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿ ನೀವು ಕೃಷ್ಣ ಮತ್ತು 3 ಜನನೂ ನಮ್ಮ ಮನೆಗೆ ಬಂದಿದ್ಬಿಡಿ, ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ನನಗೊಂದು ಸ್ಟ್ರಾಂಗ್ ಇನ್ಫಾರ್ಮೇಷನ್ ಬಂದಿದೆ, ನಾನು ಗೊತ್ತಿರೋರು ತುಂಬ ಆತ್ಮೀಯರು ನನಗೆ ಇನ್ಫಾರ್ಮೇಷನ್ ಹೇಳಿದ್ದಾರೆ, ನೀವು ಇಲ್ಲೇ ಇದ್ದರೆ ಸೇಫ್ ಅಲ್ಲ ಅಂತ ಹೇಳಿದಾಗ ಜೀವ ಹೇಳ್ತಾನೆ, ಅದೇನಾರು ಆಗಲಿ ಏನಾರು ಬಿಡಲಿ, ನಾವು ಇಲ್ಲೇ ಇರ್ತೀವಿ, ಏನು ಬರುತ್ತೋ ಅದನ್ನು ನಾವು ಎದುರಿಸಿ ನಿಲ್ತೀವಿ ಅಂತ ಹೇಳ್ತಾನೆ. ಹಂಗೆ ಬಾಲ ಇವ್ರನ್ನ ನಂಬೇಡ ಅಂತ ಹೇಳಕ್ಕೆ ಬಂದಾಗ ಹಳೆ ರಾಜೇಶ್ವರಿಯಾಗಿ ಇವ್ರು ನಾನಿಲ್ಲ ಅಂತ ಹೇಳ್ತಾಳೆ. ಆಗ ಜೀವ, ಹಳೆದನ್ನೆಲ್ಲ ಬಿಟ್ಬಿಡು, ಈಗಿಂದು ಮಾತ್ರ ಮಾತಾಡು ಅಂತ ಹೇಳ್ತಾಳೆ. ಇಲ್ಲಿ ಆಗ ವಜ್ರೇಶ್ವರಿ ಹೇಳ್ತಾಳೆ, ನಾನು ರಚನೆಗೂ ಹೇಳಿದೆ, ಆದರೆ ಅವಳು ನನ್ನ ಮಾತು ಕೇಳ್ತಿಲ್ಲ, ನೀವು 3 ಜನ ಬಂದು ನನ್ನ ಕಣ್ಮುಂದೆ ಇದ್ಬಿಡಿ, ಅಷ್ಟೇ ಸಾಕು ನನಗೆ ಅಂತ ವಜ್ರೇಶ್ವರಿ ಕೇಳ್ಕೊತಾಳೆ. ಆಗ ಜೀವ, ಇಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾನೆ. ಇಲ್ಲಿ ಹೇಳಿದಾಗ ರಾಜೇಶ್ವರಿ ಏನು ಮಾಡಬೇಕಂತ ಗೊತ್ತಿಲ್ಲ, ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ನಿಧಿ ಕಪಿಲ್ನ ನೀನೇ ಕೆಸ್ತೀನಿ ನನ್ನ ತಲೆ ಮೇಲೆ ಅಂತ ಹೇಳಕ್ಕೆ ಬಂದಾಗ, ನೀನು ಜಸ್ಟ್ ಮಿಸ್ಸು, ನೀನು ತಲೆ ಮೇಲೆ ಹಾಕಿ ನೀನು ತಲೆ ಹೊಡೆದಾಗ್ತಿದೆ ಅಂತ ಕಪಿಲ್ ಹೇಳ್ತಾನೆ. ಅದಕ್ಕೆ ನಿಧಿ, ನೀನಂತವನು ಇದ್ದರೆ ಹಿಂದೆಯಿಂದನೇ ಮಾಡೋದಕ್ಕಾಗೋದು ನಿನ್ನ ಕೈಲಿ. ಅದಕ್ಕೆ ನಿಧಿ ಏನು ಮಾಡ್ತಾಳೆ, ಅವ್ಳ ಕೈಲಿರೋ ಬಳೆನ ಅವನ ಕೈ ಕೊಟ್ಟು, ಈ ಬಳೆನ ಹಾಕ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ. ಕಪಿಲ್ಗೆ ಕೋಪ ಬಂದು ಬಳೆನ ಬಿಸಾಕಿ ನಿಧಿನ ಕೈ ಹಿಡ್ಕೊಂಡು ತಿರುಗಿಸ್ತಿರ್ತಾನೆ. ಆಗ ನಿಧಿ, ಬಿಡೋ ಕೈನ, ನೀನ್ಯಾಕೋ ನನ್ನ ಕೈ ತಿರುಗಿಸ್ತಾ ಇದೆಯಾ ಅಂತ ಹೇಳಿ ಅವಳು ಕಿತ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಆದರೆ ಅದೇ ಸಮಯಕ್ಕೆ ಈ ಕಡೆ ಜೀವ ಹೇಳ್ತಾನೆ, ನೋಡಿ ಅತ್ತೆ, ನಾವು ಯಾವುದನ್ನು ಯಾರಿಗೂ ಬರ್ಕೊಳ್ಳೋದಿಲ್ಲ, ಇಷ್ಟು ದಿನ ಇದ್ದಿದ್ದೇ ಬೇರೆ, ಇನ್ಮೇಲೆ ಆಗೋದೇ ಬೇರೆ, ಎಲ್ಲನೂ ನಾವೇ ನೋಡ್ಕೋತೀವಿ, ನಾವು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ, ಹಾಗಾಗಿ ನಾವು ಇಲ್ಲೇ ಇದ್ದು ಅದನ್ನು ಮಾಡ್ತೀವಿ ಅಂತ ಹೇಳ್ತಾಳೆ. ಸರಿ ಆಯಿತು, ನೀವು ಹೇಳಿದ್ರೆ ಕೇಳ್ತಿಲ್ಲ, ಆ ಕಡೆ ರಚನಾ ಕೂಡ ನನ್ನ ಮಾತು ಕೇಳ್ತಿಲ್ಲ, ಆದರೆ ನೀವು ರಚನನ ಮತ್ತು ಕೃಷ್ಣನ ಹುಷಾರಾಗಿ ನೋಡ್ಕೊಳ್ಳೋದು ಜವಾಬ್ದಾರಿ ನಿಮ್ಮದು, ದಯವಿಟ್ಟು ಅವರಿಬ್ಬರಿಗೆ ಅಪಾಯ ಇದೆ, ಅವರಿಬ್ಬರನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ವಜ್ರೇಶ್ವರಿ ಜೀವಂಗೆ ವಿಷಯನ ತಿಳಿಸ್ತಾಳೆ. ಇದನ್ನು ಕೇಳಿ ಅವನಿಗೆ ಶಾಕ್ ಆಗತ್ತೆ. ಶಾಕ್ ಆಗಲ್ದಲೆ ವಜ್ರೇಶ್ವರಿ ಕೈ ಮುಗಿದು ಅವನ್ನ ಬೇಡ್ಕೋತಾಳೆ.
ಇದೇನಾಗತ್ತೆ ಮುಂದೇನಾಗತ್ತೆ ಅಂತ ಕಾದು ನೋಡೋಣ.